ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುಣಿ, ಒಂದು ನಿಮಿಷ, ನಿನ್ನ ಹತ್ರ ಏನೋ ಕೇಳಬೇಕು. ಕೇಳಿ ಮಾವ. ಏನಿಲ್ಲ, ಫ್ರೆಂಡ್ ಒಬ್ಬರು ಸಿಕ್ಕಿದ್ರು. ಇತ್ತೀಚೆಗೆ ನೀನು ತುಂಬ ಬದಲಾಗಿದೆಯಾ ಅಂತ ಹೇಳ್ತಿದ್ರು. ನಿಂಗೇನಾದರೂ ಹಾಗೆ ಅನ್ನಿಸ್ತಿದ್ಯಾ? ಬದಲಾಗಿದ್ದೇನೋ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಯಾವತ್ತಿದ್ರು ನೀವು ನನ್ನ ಮುತ್ತಿನ ಮಾವನೇ. ಆದರೆ ಒಂದಂತೂ ಸತ್ಯ, ಇತ್ತೀಚೆಗೆ ನೀವು ತುಂಬ ಖುಷಿಯಾಗಿರ್ತೀರ. ಏನಾಯ್ತು ಮಾವ? ಹಾಂ, ಏನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ನೀನು ಮಲ್ಕೋ, ಹೋಗು. ಗುಡ್ ನೈಟ್. ಅಮ್ಮ, ಪುಟ್ಟ ಪುಟ್ಟ, ಪಾಪು ತಲುಪದ್ನಂತ ಫೋನ್ ಮಾಡಿದ್ನಾ? ಅವನು ಆಗ್ಲೇ ತಲುಪದ್ನಂತೆ ಅಮ್ಮ. ಈಗ ಮೈಸೂರಿಗೆಲ್ಲ ಹೋಗೋದು ಎಷ್ಟೊತ್ತು ಹೇಳಿ? ಪುಟ್ಟ, ನಿನ್ನೆ ರಾತ್ರಿ ಊಟ ಮಾಡುವಾಗ ಪಾಪು, ಅದು ನೆನ್ನೆ ಕತೆ. ಇವತ್ತವನು ಆರಾಮಾಗಿ ಕಾನ್ಫರೆನ್ಸಿಗೆ ಹೋಗಿದ್ದಾನೆ. ನೀವು ಚಿಂತೆ ಮಾಡಬೇಡಿ. ಅಲ್ಲ, ಆದರೂ ಅಮ್ಮ, ಅವನ ಹತ್ರ ನಾನು ಮಾತಾಡ್ತೀನಿ, ನೀವು ಆರಾಮಾಗಿರಿ ಅಮ್ಮ. ಅಲ್ಲ ಪುಟ್ಟ, ಅಷ್ಟು ಬೇಗ ಹೋದ? ತಿಂಡಿ ತಿಂದಿದಾನೋ ಇಲ್ವೋ? ತಿನ್ನಂತಮ್ಮ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆನೂ ಇದೆಯಂತೆ. ಅವನಲ್ಲಿ ಎಷ್ಟು ದಿನ ಇರಬೇಕಾಗತ್ತೋ ಏನೋ ಗೊತ್ತಿಲ್ಲ. ಒಟ್ನಲ್ಲಿ ಸ್ವಲ್ಪ ದಿನ ಅಲ್ಲಿ ಇರಬೇಕಂತೆ. ಅವನಲ್ಲಿ ಆರಾಮಾಗಿದ್ದಾನೆ. ಆ ವಿಷಯ ಬಿಡಿ, ನೀವು ಕೆಲ್ಸಕ್ಕೆ ಹೊರಟು ನಿಂತಿದ್ರು ಬರೀ ಮನೆ ಅವ್ರದ್ದೇ ಯೋಚನೆ ನೋಡಿ. ಅಮ್ಮ, ತಿಂಡಿ ಎಲ್ಲ ರೆಡಿ ಇದೆಯಲ್ಲ, ಮತ್ತ್ಯಾಕೆ ತರಕಾರಿ ಹೆಚ್ಚುತ್ತಾ ಇದ್ದೀರಾ? ಮತ್ತೇನೋ ಸಾಂಬಾರ್ಗೆ ಪುಟ್ಟ? ಅಯ್ಯೋ ಅಮ್ಮ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಬಿಡಿ. ಬೆಳಿಗ್ಗೆ ಎದ್ದಾಗ್ಲಿಂದನೂ ಒಂದೇ ಸಮ ಕೆಲಸ ಮಾಡ್ತಾ ಇದ್ದೀರಾ. ದಿನ ಮಾಡೋ ಕೆಲಸನೇ ಅಲ್ವಾ ಪುಟ್ಟ? ದಿನ ಕೆಲಸ ಮಾಡೋದು ಒಂದ್ ಲೆಕ್ಕ, ಇವತ್ತಿಂದ ಬೇರೆನೇ ಲೆಕ್ಕ. ಇವತ್ ನೀವು ಕೆಲ್ಸಕ್ಕೆ ಹೋಗೋದು ನೆನಪಿದೆ ತಾನೇ? ಹೋ ಪುಟ್ಟ, ಇದಿಷ್ಟು ಮಾಡಿ ಹೊರಟ್ಬಿಡ್ತೀನಿ. ನೋಡು, ಮಾವನವ್ರಿಗೆ ತರಕಾರಿನ ದಪ್ಪ ದಪ್ಪ ಹೋಳು ಹೆಚ್ಚಬೇಕು, ಸಣ್ಣದಾದ್ರೆ ಕರ್ಗೋಗತ್ತೆ ಅಂತಾರೆ. ಆಮೇಲೆ ಸಾಂಬಾರ್ಗೆ ಇದರಲ್ಲಿ ಮುಕ್ಕಾಲು ಉಪ್ಪು ಹಾಕು, ಅಷ್ಟೇ ಸಾಕು. ಅವ್ರಿಗೆ BP ಬಾರ್ಡ್ರಲ್ಲಿದೆ. ಅಮ್ಮ, ಅದೆಲ್ಲ ನಾನು ನೋಡ್ಕೋತೀನಿ ಬಿಡಿ. ನೀನ್ ನೋಡ್ಕೋತೀಯ ಪುಟ, ನಂಗೆ ಗೊತ್ತಿದೆ. ಆದ್ರೆ ನಾನು ಇದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ಹೋದ್ರೆ ನನ್ನ ಮನಸ್ಸೆಲ್ಲ ಇಲ್ಲೇ ಇರುತ್ತೆ. ಸಾಂಬಾರ್ ಒಂದು ರೆಡಿ ಮಾಡ್ಬಿಟ್ಟು ಹೋಗ್ತೀನಿ. ತಿಂಡಿ ರೆಡಿಯಾಗಿದೆ, ಮಾಮಗೆ ಹಶ್ವಾಗ್ತಾ ಇದೆಯೋ ಏನು? ಅಮ್ಮ, ನೀವು ಕೆಲಸ ಮಾಡಿದ್ದು ಸಾಕಂತೆ. ಈ ಜೂನಿಯರ್ ತುಳಸಿಗೂ ಏನಾದರೂ ಕೆಲಸ ಹೇಳಿದ್ರೆ ಅವಳು ಮಾಡ್ತಾಳಂತೆ. ಅಮ್ಮ ಏನು ಕೆಲಸ ಹೇಳ್ತಿಲ್ಲ ಅಂತ ಬೇಜಾರಾಗಿದ್ಯಂತೆ. ತರ್ಲೆ ಇದೇ ಮಾತಲ್ವಾ? ಹಾಗಾದ್ರೆ ಈ ಕೆಲಸ ಹೇಳ್ತೀನಿ ನೋಡು. ಮಾವನವರು ತಿಂಡಿ ಆಗ್ತಾ ಇದ್ದಾಗೆ ಕಾಫಿ ಕೇಳ್ತಾರೆ. ಸಕ್ಕರೆ ಡಬ್ಬದ ಪಕ್ಕ ಶುಗರ್ ಫ್ರೀ ಇದೆ, ಅದನ್ನ ಹಾಕೊಡು. ಆಮೇಲೆ 12 ಗಂಟೆಗೆ ಮತ್ತೆ ಕಾಫಿ ಕೇಳ್ತಾರೆ. ಅಡಿಗೆ ಮನೆಯಲ್ಲಿ ನೀಲಿ ಡಬ್ಬಿ ಪಕ್ಕ ಚಕ್ಲಿ ಇದೆ, ಅದನ್ನ ಕೊಟ್ಬಿಡು. ಹಾಗೆ ನೀನು ತಗೋ. ಓಕೆ ಮೇಡಮ್. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಮುಂಚೆ ಮಾವನವ್ರಿಗೆ ಮಾತ್ರೆ ಕೊಡಬೇಕು. ಆ ಮಾತ್ರೆ ಅವ್ರ ರೂಮ್ನಲ್ಲಿರೋ ಟೇಬಲ್ ಮೇಲೆ ಇದೆ. ಅಯ್ಯೋ ಅಯ್ಯೋ ಅಯ್ಯೋ, ಏನಿದು ಬೆಳಗ್ಗೆನೆ ಅತ್ತೆ ಸೊಸೆಯರ್ ಕೆಲಸ ಬಿಟ್ಟು ಪಟ್ಟಾಂಗ ಹೊಡಿತಾ ಇದ್ದೀರಾ? ಏನಿಲ್ಲ ಮಾವ, ತಿಂಡಿ ರೆಡಿ ಇದೆ. ಅಮ್ಮ, ನೀವು ಕೂತ್ಕೊಳ್ಳಿ, ಬನ್ನಿ ನಾನು ಬಡಿಸ್ತೀನಿ. ಪರವಾಗಿಲ್ಲ ಪುಟ್ಟ, ನೀ ಕೂತ್ಕೋ. ನಂಗೆ ಯಾರಾದ್ರೂ ಒಬ್ಬರು ಬಳಸ್ತೀರಾ? ಏನ್ ತಿಂಡಿ ಇವತ್ತು? ಅವಲಕ್ಕಿ ಮಾವ. ಓ, ಶುಂಠಿನ ಸಣ್ಣ ಸಣ್ಣದಾಗಿ ಹಚ್ಚಿ ಹಾಕಿದ್ದೀಯೋ ಅಥವಾ ಕೆಲ್ಸಕ್ಕೆ ಹೋಗೋ ಭರಾಟೆನಲ್ಲಿ ಮರೆತೇ ಹೋಗ್ಬಿಟ್ಟಿಯೋ? ಹಾಕಿದೇನು ಮಾವ. ಅವ್ರೆಲ್ಲಿ ಮರೀತಾರೆ ತಾತ? ಆಗ್ಲಿಂದ ನಿಮ್ಗೆ ಎಷ್ಟೊತ್ತಿಗೆ ಕಾಫಿ ಕೊಡಬೇಕು, ತಿಂಡಿ ಕೊಡಬೇಕು, ಮಾತ್ರೆ ಕೊಡಬೇಕು ಅಂತೆಲ್ಲ ಹೇಳ್ತಾನೇ ಇದ್ದಾರೆ. ಓ, ನಿಮ್ಮ ಅತ್ತೆನ ಹೀಗೆ ಹೊಗಳ್ತಾ ನಿಂತಿರ್ತೀಯೋ ಅಥವಾ ನಮಗೂ ಹೊಟ್ಟೆಗೆ ಏನಾರು ಹಾಕ್ತೀಯೋ?
ಮಾವ ಯಾಕೆಷ್ಟೊತ್ತಾಯ್ತು? ಪ್ರಸಾದ್ ಬಂದಿಲ್ವಾ? ಬರ್ತಾನೆ. ಅಂದ್ರೆ ಹೋದ್ ಕೆಲಸ ಆಯ್ತಾ? ಹಾಗಿದೆ. ಅಲ್ಲ ಮಾವ, ಒಂದು ಫೋನ್ ಮಾಡಿ ಹೇಳೋದಲ್ವಾ? ನಾನು ರಾತ್ರಿ ಎಲ್ಲ ಇಲ್ಲೇ ಕಾಯ್ತಾ ಹಾಲಲ್ಲೇ ಕೂತಿದ್ದೆ. ನಿಮಗೆ ತುಂಬಾ ಸಲ ಫೋನ್ ಮಾಡಿದೆ, ನೀವು ಪಿಕ್ಕೇ ಮಾಡಲಿಲ್ಲ. ನಾನು ನಿನ್ನೆ ರಾತ್ರಿನೇ ಮನೆಗೆ ಬಂದೆ, ನೀನು ಮಲಗಿದ್ದೆ, ಅದಕ್ಕೆ ಡಿಸ್ಟರ್ಬ್ ಮಾಡಲಿಲ್ಲ. ಕೆಲಸ ಆಯ್ತು ಅಂತ ಹೇಳಿದ್ನಲ್ಲ, ಪ್ರಸಾದಿ ಮನೆಗೆ ಬರ್ತಾನೆ. ಸತ್ಯ. ಆದ್ರೆ ಮಾವ, ದುಡ್ಡು ವಿತ್ಡ್ರಾ ಮಾಡಿದ್ನಲ್ಲಮ್ಮ, ನಿನ್ನ ಮೊಬೈಲಿಗೆ ಮೆಸೇಜ್ ಬರಲಿಲ್ವಾ? ಬಂತು ಮಾವ, ಆದ್ರೆ ಯಾರಿಗೆ ಕೊಟ್ರಿ? ಎಲ್ಲ ಖರ್ಚಾಗೋಯ್ತಾ? ಗಂಡ ಮನೆಗೆ ಬರಬೇಕಿತ್ತು, ಬರೋ ಹಾಗೆ ಮಾಡಿದ್ದೀನಿ. ಉಳಿದಿದ್ದಕ್ಕೆ ಯಾಕೆ ತಲೆ ಕೆಡಿಸ್ಕೊತೀಯ? ದೊಡ್ಡ ಗಂಡಾಂತರದಿಂದ ಪಾರಾದ್ವಿ ಅಂತ ಖುಷಿ ಪಡು. ಅಶ್ವಿಲ್ಲ ಪುಟ್ಟ, ನೀವು ತಿಂಡಿ ತಿನ್ಲಿಲ್ಲ ಅಂದ್ರೆ ನಾನು ತಿಂಡಿ ತಿನ್ನಲ್ಲ. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡ್ತಾನೆ ಇದ್ದೀರಾ, ತಿಂಡಿ ತಿನ್ಲಿಲ್ಲ ಅಂದ್ರೆ ಹೇಗೆ? ಏನೋ ನೀನು ಮಾಡಿದ ಅವಲಕ್ಕಿ ನಿನಗೆ ತಿನ್ನೋಕ್ಕಾಗದೇ ಇರೋಷ್ಟು ಚೆನ್ನಾಗಿದೆ ಅಂತಾನು. ಹಾಗಲ್ಲ ಮಾವ, ಅದು ಅಮ್ಮ ಎಷ್ಟೋ ದಿನ ನೀವು ನಿಮ್ಮ ಮಗಂಗೆ ಇದೇ ರೀತಿ ತಿಂಡಿ ತಿನ್ಸ್ ಕಳ್ಸಿದ್ದೀರಾ ಅಲ್ವಮ್ಮ? ತಗೊಳ್ಳಿ. ಕೆಲವೊಂದ್ಸಲ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದೇ ಗೊತ್ತಾಗಲ್ಲ ಮಹೇಶ್. ಅವಿ ನನಗೆ ಹತ್ತಿರ ಆಗೋದು ನನಗೆ ಬೇಕಿತ್ತು, ಆದರೆ ಆ ಪಾಪದ ಹುಡುಗ ಕೇಶವನ್ ಸೀಟ್ನ ವಾಪಸ್ ಕೇಳೋದು ಎಷ್ಟು ಸರಿ ಹೇಳು? ಅದು ಅಲ್ಲದೆ ಆ ಹುಡುಗ ಚೆನ್ನಾಗಿ ಓದ್ತಾನೆ, ಅವನಿಗೆ ಈ ಕೋಚಿಂಗು ಬದುಕು ಭವಿಷ್ಯ ಎಂದ. ಅಲ್ಲದೆ ಅವನು ನಿಧಿಗಿಂತ ಮೊದಲೇ ಹೋಗಿದ್ದಾನಲ್ವಾ? ಇಷ್ಟಾದಮೇಲೆ ಅವನ ಸೀಟನ್ನು ನಾನು ಹೇಗೆ ಕಿತ್ಕೊಳ್ಳಿ ಹೇಳು? ಇಷ್ಟು ವರ್ಷ ನನ್ನ ಮುಖನೇ ನೋಡ್ದಿರೋ ಮಗ ಈಗ ತಾನಾಗಿ ತಾನೇ ನನ್ನ ಹತ್ರ ಬಂದರೂ ನಾನು ತಪ್ಪು ಮಾಡ್ತಿದ್ದೀನ? ನನಗೆ ಫ್ಯಾಮಿಲಿ ಮುಖ್ಯ ಅಲ್ಲ ಅನ್ನೋ ಥರ ಮಾತಾಡ್ದ ಅವಿ. ಈಗ ಫ್ಯಾಮಿಲಿಗೋಸ್ಕರ ನನ್ನ ವ್ಯಾಲ್ಯೂಸ್ನ ಬಿಡಬೇಕು ಅಂದರೆ ಹೇಗಾಗತ್ತೆ ಹೇಳು? ಏನೋ ಅವಿ ವಿಷಯದಲ್ಲಿ ಬಂದಿದ್ದನ್ನು ಬಂದಾಗೆ ಸ್ವೀಕಾರ ಮಾಡಬೇಕು ಅಂತ ನಿನ್ನೆ ಮ್ಯಾಗಿ ಹತ್ರ ಹೇಳ್ತಾ ಇದ್ದೆ. ಅದಕ್ಕೆ ಸರಿಯಾಗಿ ನನ್ನ ಮೈಂಡನ್ನು ಸೆಟ್ ಮಾಡ್ಕೋಬೇಕಷ್ಟೆ. ನಿನ್ನೆ ವೇದಾಂತ್ ಬಂದು ಹೋದ್ಮೇಲೆ ನನ್ನ ಮಗನ ಜೊತೆ ನನಗಿಂಥ ಸಂಬಂಧ ಇಲ್ವಲ್ಲ ಅಂತ ನೋವಾಗಿದ್ದು ನಿಜ. ಆದರೆ ಏನು ಮಾಡೋದು ಹೇಳು, ಇದೇ ನನ್ನ ಜೀವನ. ಮುಂದೊಂದು ದಿನ ಎಲ್ಲ ಸರಿ ಹೋಗ್ಬೋದು, ಏನಂತೀಯ? ಅಯ್ಯೋ, ಕೆಲವು ಫೋನ್ ಕಾಲ್ಸ್ ಮಾಡೋದಿದೆ. ತುಳಸಿಯವರು ಕೆಲ್ಸಕ್ಕೆ ಬರೋ ಮೊದಲನೇ ದಿನ ಇವತ್ತೇ ಲೇಟಾಗಿ ಹೋಗೋ ಥರ ಆಗ್ತಿದೆ. ಬರ್ತೀನಿ ಕಣೋ. ಹಾಂ, ಮಾವ, ನಾನೇನು ಬರ್ತೀನಿ. ಹುಷಾರಮ್ಮ. ಸರಿ ಮಾವ, ನೀವು ಅಷ್ಟೇ. ಪುಟ್ಟ, ಮಾವನವ್ರಿಗೆ 11 ಗಂಟೆ ಕಷಾಯ ಕೊಡಬೇಕು, ರೆಡಿ ಮಾಡಿ ಫ್ಲಾಸ್ಕಲ್ಲಿ ಇಟ್ಟಿದ್ದೀನಿ, ಕೊಟ್ಬಿಡು. ತುಳಸಿ,
ನನಗೇನು ಬೇಕೋ ಅದನ್ನು ಕೇಳಿ ತಗೋತೀನಿ. ನನ್ನ ಮನೇಲಿ ನನಗೆ ಸಂಕೋಚವಾ? ಈ ಸೋಗಲಾಡಿ ಮನೇನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೋ ಆ ದೇವರೇ ಬಲ್ಲ. ಅಮ್ಮ ಒಂದು ನಿಮಿಷ. ಅಮ್ಮ ಡಬ್ಬಿ. ಆಲ್ ದಿ ಬೆಸ್ಟ್ ಅಮ್ಮ, ಒಳ್ಳೇದಾಗಲಿ. ಸರಿ ಪುಟ್ಟ. ಇಷ್ಟು ದಿವಸ ಗುಬ್ಬಚ್ಚಿ ಥರ ಮನೆ ಒಳಗೇ ಇದ್ದವಳು ಈಗ ಧೈರ್ಯವಾಗಿ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ದಾಳೆ ಅಂತ ಸಂತೋಷ ಪಡಬೇಕು, ಅಥವಾ ಮಗಳು ಮಾಡಿದ ಸಾಲನ ತೀರಿಸೋದಕ್ಕೋಸ್ಕರ ಇಷ್ಟು ಕಷ್ಟಪಡ್ತಿದ್ದಾಳಲ್ಲ ಅಂತ ದುಃಖ ಪಡಬೇಕು? ಏನೂ ಗೊತ್ತಾಗ್ತಿಲ್ಲ. ನಿಮ್ಮ ಸಾಮರ್ಥ್ಯ ಏನನ್ನೋದು ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ಆದಷ್ಟು ಬೇಗ ಈ ಕೆಲಸಕ್ಕೆ ಸೇರ್ಕೊಳ್ಳೋದಾದರೆ ಈ ಕೆಲಸ ನಿಮ್ಮದೇ ತೋರಿಸಿವ್ರೆ. ಮಾವ ತಿಂಡಿ ರೆಡಿ. ತಡ ಆಗ್ತದೆ ಪೂರ್ಣಿ, ಬರ್ತೀನಿ ನಾನು. ತಿಂಡಿ ಮಾಡ್ಕೊಂಡು ಹೋಗಿ. ಕೆಫೆಲೇ ಹೋಗಿ ಮಾಡ್ತೀನಿ. ಅದು ಅಲ್ಲದೆ ನಿನ್ನೆ ಒಂದು ಕೇಟ್ರಿಂಗ್ ಕೆಲಸ ತಗೊಂಡೆ. ಅಲ್ಲಿಗೆ ಹೋಗಿ ಕೆಲಸ ಹೇಗೆ ನಡೀತಿದೆ ಅಂತ ನೋಡಿಕೊಂಡು ಆಮೇಲೆ ಕೆಫೆಗೆ ಹೋಗಬೇಕು. ಲೇಟ್ ಆಗಿಬಿಡುತ್ತೆ. ಅಷ್ಟೊಂದು ಗಡಿ ಬಿಡಿ ಆದರೆ ಕೆಫೆಗೆ ಹೋಗ್ಬೇಡಿ ಬಿಡಿ. ಹೇಗಿದ್ರು ಸದಾ ಮ್ಯಾಗಿ ಇದಾರಲ್ಲ. ಅದೇಗೆ ಆಗ್ಬಿಡುತ್ತೆ. ಇವತ್ತು ತುಳಸಿಯವರು ಕೆಫೆಗೆ ಕೆಲ್ಸಕ್ಕೆ ಬರ್ತಿದ್ದಾರೆ. ಬರ್ತಿದಾರೇನೋ, ಇಷ್ಟೊತ್ತಿಗಾಗಲೇ ಬಂದ್ಬಿಟ್ಟಿರ್ತಾರೇನೋ. ನಿನ್ನೆ ಮಹೇಶ್ ಹತ್ರ ಮಾತಾಡೋದಕ್ಕಾಗಲಿಲ್ಲ ಅಂತ ಈಗ ಹೋಗಿ ಮಾತಾಡ್ಕೊಂಡು ಬಂದೆ. ಲೇಟ್ ಆಗಿಬಿಟ್ಟಿದೆ. ಅಲ್ಲಿ ಕೇಟ್ರಿಂಗ್ ಟೀಮ್ನ ಮೀಟ್ ಮಾಡಿ ಕೆಫೆಗೆ ಹೋಗೋಷ್ಟೊತ್ತಿಗೆ ಅವ್ರ ಕೆಲಸನೇ ಶುರು ಮಾಡಿಬಿಟ್ಟಿರ್ತಾರೇನೋ. ಪಾಪ ಕೆಲ್ಸಕ್ಕೆ ಸೇರಿದ ಮೊದಲನೇ ದಿನವೇ ನಾನು ಅಲ್ಲಿಲ್ಲ ಅಂದರೆ ಸರಿ ಇರುತ್ತೆ ಹೇಳು. ಹೌದು ಮಾವ, ನೀವಲ್ಲಿ ಇರಲೇಬೇಕು ಅಲ್ವಾ? ಮತ್ತೆ ಸರಿ, ಬರ್ತೀನಿ ನಾನು. ತುಳಸಿ ಅಮ್ಮನ ಬಗ್ಗೆ ಮಾವ ಕೇರ್ ತೋರ್ಸೋದು ನೋಡಿದ್ರೆ ಖುಷಿ ಆಗತ್ತೆ. ಅಯ್ಯಯ್ಯೋ, ಮಾವನ್ ಕುರ್ತಾ ಪಟ್ಟನ್ ಮೇಲೆ ಕೆಳಗೆ ಆಗಿತ್ತಲ್ವಾ? ಗಡಿ ಬಿಡಿಲ್ ಹೇಳೋದೇ ಮರ್ತ್ಬಿಟ್ಟೆ. ಏನು ಮಾಡೋದೀಗ ಮ್ಯಾಗಿ? ಮಾಧವ್ ಬೇರೆ ಇಲ್ಲ. ನನಗೂ ಅದೇ ಗೊತ್ತಾಗ್ತಿಲ್ಲ. ಸದ್ಯ ತುಳಸಿ ಮ್ಯಾಮ್ ನೀವಾದ್ರೂ ಬಂದ್ರಲ್ಲ, ಟೆನ್ಷನ್ ಆಗ್ಬಿಟ್ಟಿತ್ತು. ಯಾಕೆ ಮ್ಯಾಗಿ, ಏನಾಯ್ತು? ಮಾಧವ್ ಸರ್ ಬರೋದು ಸ್ವಲ್ಪ ತಡ ಆಗತ್ತೆ ಅಂತ ಫೋನ್ ಮಾಡಿದ್ರು. ಇದೇ ಟೈಮಲ್ಲಿ ರಾಮ್ಮೋಹನ್ ಸರ್ ಬೇರೆ ಬಂದಿದ್ದಾರೆ. ಓ, ನಿಮಗೆ ಗೊತ್ತಿಲ್ಲ ಅಲ್ವಾ? ರಾಮ್ಮೋಹನ್ ಅಂತ ಫುಡ್ ಕ್ರಿಟಿಕ್ಕು. ಅಂದರೆ ಇವರು ನಮ್ಮ ಥರದ ರೆಸ್ಟೋರೆಂಟ್ಗಳಿಗೆಲ್ಲ ಹೋಗಿ ಅಲ್ಲಿನ ಊಟ ತಿಂಡಿ ಎಲ್ಲ ಟೇಸ್ಟ್ ಮಾಡಿ ಪೇಪರಲ್ಲಿ ವೆಬ್ಸೈಟ್ಗಳಲ್ಲೆಲ್ಲ ಬರೀತಾರೆ.
ಕ್ವಾಲಿಟಿ ಟೇಸ್ಟ್ ತುಂಬ ಚೆನ್ನಾಗಿದ್ರೆ ಮಾತ್ರ ಅವ್ರು ಹೊಗಳು ಬರೆಯೋದು, ಇಲ್ಲ ಅಂದರೆ ತುಂಬ ಕೆಟ್ಟದಾಗಿ ಬರೀತಾರೆ. ಎಷ್ಟೋ ರೆಸ್ಟೋರೆಂಟ್ಗಳು ಇವ್ರು ಬರೆದಿರೋ ಬರವಣಿಗೆ ಪ್ರಭಾವದಿಂದ ಬಾಗ್ಲೇ ಹಾಕಿವೆ ಮೇಡಮ್. ಬೇಕಂತಲೇ ಸಡನ್ ಆಗಿ ಬಂದು ಯಾವ್ದಾದ್ರು ಡಿಶ್ ಮಾಡಕ್ ಹೇಳ್ತಾರೆ, ಅದು ಹೈಜೀನ್ ಆಗಿದ್ಯಾ ಟೇಸ್ಟಿ ಆಗಿದ್ಯಾ ಅಂತ ಗಮನಿಸ್ತಾರೆ. ಇವತ್ತು ಮಾಧವ್ ಸರ್ ಇಲ್ಲದೆ ಇದ್ದಾಗಲೇ ಬಂದಿದ್ದಾರೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಮ್ಯಾಮ್. ತುಳಸಿ ಆದರೂ ಇದ್ದಿದ್ರೆ ಇಷ್ಟೊತ್ತಿಗೆ 20 ಸಲ ಮಾವ ಕಷಾಯ ಕೊಡ್ಲಾ, ಬಿಸಿನೀರು ಕೊಡ್ಲಾ, ನೀರು ಕೊಡ್ಲಾ, ಹಾಲು ಕೊಡ್ಲಾ ಅಂತ ಓಡಾಡ್ತಾ ಇರೋಳು. ಅವಳಿಷ್ಟೇ ಯಾಕೋ ಮನೆ ಎಲ್ಲ ಬಣ ಅನ್ನಿಸ್ತಿದ್ದೆ. ಪದೇ ಪದೇ ಮಾಧವ್ ಸರ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಾನು ಮಾಧವ್ ಸರ್ ಕಾಲ್ ಮಾಡಿದ್ದೆ, ಅವ್ರ ನಂಬರ್ ಬ್ಯುಸಿ ಬರ್ತಿದೆ. ಅಯ್ಯೋ ಹೌದಾ, ಮತ್ತೇನು ಮಾಡೋದೀಗ? ಮಾಧವ್ ಸರ್ ಕಾಯ್ತಾ ಕೂತ್ರೆ ಈ ಆಸಾಮಿ ನಮ್ಮನ್ನು ನುಂಗಿ ಹಾಕ್ಬಿಡ್ತಾನಷ್ಟೇ. ತುಳಸಿ ಮೇಡಮ್, ನೀವೇ ಏನಾದರೂ ಮಾಡಬೇಕೀಗ. ಹೌದು ಮ್ಯಾಮ್, ಕಿಚನಲ್ಲಿ ಬೇರೆ ಯಾವ ಸ್ಟಾಫ್ಗಳು ಬಂದಿಲ್ಲ. ಮಾಧವ್ ಸರ್ ನಂತರ ಈಗ ಈ ಕೆಫೆನ ನೋಡ್ಕೊಳ್ಳೋ ಎಲ್ಲ ಜವಾಬ್ದಾರಿ ನಿಮ್ಮದೇ ಮ್ಯಾಮ್. ಪ್ಲೀಸ್ ಮ್ಯಾಮ್, ಈ ಸಿಚುವೇಶನ್ನ ಹೇಗಾದರೂ ಮ್ಯಾನೇಜ್ ಮಾಡಿ. ಹೌದು ಮೇಡಮ್, ಈ ಅಪ್ಪ ಮಹಾನ್ ಡೇಂಜರಸ್ಸು. ಪ್ಲೀಸ್ ಏನಾದರೂ ಮಾಡಿ. ನಿಮ್ಮ ಜೊತೆ ನಾವಿರ್ತೀವಿ. ದೇವ್ರೆ, ಕೆಲ್ಸಕ್ಕೆ ಬಂದು ಮೊದಲನೇ ದಿನನೇ ನನ್ನ ಮುಂದೆ ಸವಾಲು ಇಡ್ತಾ ಇದೆಯಾ? ಹೇಗಾದರೂ ಮಾಡಿ ನಾನು ಇದನ್ನು ನಿಭಾಯಿಸೋಗಿ ಮಾಡಪ್ಪ. ತುಳಸಿ ಮೇಡಮ್, ಆಲ್ ದಿ ಬೆಸ್ಟ್. ತುಳಸಿ ಕಾಫಿ. ತಾತ, ಅಮ್ಮ ಮನೇಲಿಲ್ಲ, ಆಗಲೇ ಮಿಸ್ ಮಾಡ್ಕೊಳ್ತಿದ್ದೀರಾ ಅನ್ಸುತ್ತೆ. ನಾಗದೆ ಬಿತ್ತು ಮಿಸ್ ಅಂತೆ ತೋರ್ಸು ಕೊಡೋದಿಲ್ಲ ಕಾಫಿ. ಹುಷಾರು, ಬಿಸಿ. ಅಮ್ಮ ಅಮ್ಮ ಅಂತ ತುಳಸಿ ಸೆರ್ಗಿ ಹಿಡ್ಕೊಂಡು ಸುತ್ತಾಡ್ತಿರ್ತೀಯ. ಇಷ್ಟು ದಿವಸ ಆಯಿತು, ಒಂದು ಕಾಫಿ ನೆಟ್ಟಿಗೆ ಮಾಡೋದಕ್ಕೆ ಬರೋದಿಲ್ಲ ನಿನಗೆ. ಯಾಕೆ ತಾತ, ಚೆನ್ನಾಗಿಲ್ವಾ? ಏನೋ ಒಂದು ರೇಂಜ್ಗಿದೆ. ಬಂದೆ ತಾತ. ಸೋಗ್ಲಾಡಿ, ಚಕ್ಲಿ. ಚಕ್ಕಿ. ಕಲ್ಗಚ್ಚು ಇಷ್ಟೇನಾ? ಇನ್ನು ಸ್ವಲ್ಪ ತಂದು ಕೊಡ್ಲಾ? ಏನು ಬೇಡ. ನೀರು. ನನ್ನ ಫೋನ್ ತಗೊಂಡು ಬಾ. ಫೋನು ತಾತ, ಫಾನು ಕೇಳಿದ್ನ ನಾನು, ತಲೆ ಹರಟೆ. ಶೇಷು ಯಾಕೆ ಪತ್ತೇನೇ ಇಲ್ಲ? ಬೇಡ, ನಾನೇ ಅವ್ರ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಸೋಗ್ಲಾಡಿ, ನಾನು ವಾಕಿಂಗ್ ಸ್ಟಿಕ್ ತಗೊಂಡು ಬಾ. ಎಲ್ರಿ ಮಾಧವ್ ಅವರು? ಹಾಗೆಯಿಂದ ಕಾಯ್ತಾ ಇದ್ದೇನೆ. ಅವ್ರು ಬರೋದು ಬಿಟ್ಟು ನಿಮ್ಮನ್ನ ಯಾರನ್ನ ಕಳಿಸಿದಾರಲ್ಲ? ನಮಸ್ಕಾರ, ನನ್ನ ಹೆಸರು ತುಳಸಿ ಅಂತ. ಇವತ್ತಿಂದ ಇಲ್ಲಿ ಅಡುಗೆ ಮನೆ ಜವಾಬ್ದಾರಿ ನಾನು ನೋಡ್ಕೋತಾ ಇದ್ದೀನಿ.
ಇನ್ನೂ ಕೆಫೆ ಶುರುವಾಗೋ ಸಮಯ ಆಗಿಲ್ಲ, ಅದಕ್ಕೆ ಮಾಧವ್ ಅವ್ರು ಇನ್ನೂ ಬಂದಿಲ್ಲ. ಅವ್ರು ಬರೋದು ತಡ ಆಗತ್ತೆ ಅಂತ ಮೊದಲೇ ತಿಳಿಸಿದ್ದಾರೆ. ನಿಮ್ಗೆ ಯಾವ ತಿಂಡಿ ಬೇಕೋ ನೋಡಿ ಹೇಳಿ, ಮಾಡ್ಕೊಡ್ತೀವಿ. ನೀವು ಅದ್ರ ರುಚಿ ನೋಡೋ ಅಷ್ಟರಲ್ಲಿ ಮಾಧವ್ ಅವ್ರು ಬಂದ್ಬಿಡ್ತಾರೆ. ನಾನು ಯಾರು ಅಂತ ಅವ್ರಿಗೆ ನೆನಪಿದೆಯಾ? ಎಷ್ಟು ರೆಸ್ಟೋರೆಂಟ್ಗಳು ಬಾಗಿಲಾಗ್ಸಿದ್ದೀನಿ ಗೊತ್ತಾ? ದೊಡ್ಡದಾಗಿ ಮೇಳ ಎಲ್ಲ ಮಾಡಿದ್ರಂತೆ. ನಮ್ಮ ಕಡೆ ಅಡುಗೆನೇ ಮಾಡಿ ಪಬ್ಲಿಸಿಟಿ ತೊಗೊಂಡ್ರಂತೆ. ಈಗ ನಾನು ಬಂದರೆ ಮೆನು ಕೊಡ್ತಾ ಇದ್ದೀರಾ? ಈ ಮೆನುಲಿರೋದೇನು ಬೇಡ, ಇದು ಎಲ್ಲ ರೆಸ್ಟೋರೆಂಟಲ್ಲೂ ಸಿಗುತ್ತೆ. ಇನ್ನೋವೇಟಿವ್ ಆಗಿ ಏನು ಡಿಶ್ ಮಾಡ್ತೀರಾ ಅದನ್ನು ಮೊದಲು ಹೇಳಿ. ಮ್ಯಾಮ್, ನಮ್ಮ ಕತೆ ಮುಗೀತು. ಮೊದಲೇ ಈ ಮನುಷ್ಯ ಗರಮು, ಮಾಧವ್ ಸರ್ ಬಂದಿಲ್ಲ ಅಂತ ಇನ್ನೂ ಗರಂ ಆಗಿದ್ದಾರೆ. ಅದು ಇನ್ನೋವೇಟಿವ್ ಅಂದ್ರೆ ಏನದು? ಅಂದ್ರೆ ಹೊಸ ಥರದ್ದು ಅಂತ. ಎಲ್ಲ ಕಡೆಗೂ ನಾರ್ಮಲ್ ಆಗಿ ಮಾಡೋ ತಿಂಡಿನ ಬಿಟ್ಟು ಡಿಫ್ರೆಂಟ್ ಆಗಿ ಬೇರೆ ಏನಾದರೂ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಸಡನ್ ಆಗಿ ಹೇಳಿದ್ರೆ ಏನು ಮಾಡೋಣ ಮೇಡಮ್?